ವರ್ಷದ ಕೊನೆ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ರಾತ್ರಿ ರಾಹುಗ್ರಸ್ತ ಚಂದ್ರಗ್ರಹಣ ಮತ್ತೆ ಭಾದ್ರಪದ ಪೂರ್ಣಿಮೆಯಂದು ಚಂದ್ರಗ್ರಹಣ ಗೋಚರ ಆಗ್ತಾ ಇದೆ. ಈ ವರ್ಷದ ಎರಡನೇ ಮತ್ತು ಕೊನೆ ಚಂದ್ರಗ್ರಹಣ ಇದಾಗಿದೆ. ಈ ವರ್ಷದ ಎರಡನೇ ಮತ್ತು ಕೊನೆ ಚಂದ್ರಗ್ರಹಣ ಇದಾಗಿದೆ. ಸಂಪೂರ್ಣ ಭೂಮಿಯ ನೆರಳಿನಲ್ಲಿ ಬರುವಂತಹ ಚಂದ್ರ ಈ ಹುಣ್ಣಿಮೆ ರಾತ್ರಿಯಲ್ಲಿ ಗೋಚರಿಸಲಿದೆ. ಈ ಚಂದ್ರಗ್ರಹಣ ಕೆಂಪು ಬಣ್ಣದಲ್ಲಿ ಗೋಚರಿಸೋ ರಕ್ತಚಂದ್ರ. ಭಾರತದಲ್ಲಿ ಚಂದ್ರಗ್ರಹಣ ಸಂಪೂರ್ಣ ಗೋಚರ ಆಗುತ್ತೆ. ನಾಳೆ ರಾತ್ರಿ 9:57ರಿಂದ ಮಧ್ಯರಾತ್ರಿ 1:26ರವರೆಗೆ ಗ್ರಹಣ ಗೋಚರ ಆಗುತ್ತೆ. ಚೀನಾ, ಮಂಗೋಲಿಯಾ, ರಷ್ಯಾ, ಮಲೇಷಿಯಾದಲ್ಲೂ ಚಂದ್ರಗ್ರಹಣ ಗೋಚರ ಆಗುತ್ತೆ. ಸಿಂಗಾಪುರ, ಶ್ರೀಲಂಕಾ, ಆಸ್ಟ್ರೇಲಿಯಾದಲ್ಲೂ ಕೂಡ ಚಂದ್ರಗ್ರಹಣ ಗೋಚರ ಆಗುತ್ತೆ. ಈ ವರ್ಷದ ಎರಡನೇ ಚಂದ್ರಗ್ರಹಣ ಮತ್ತೆ ಕೊನೆ ಚಂದ್ರಗ್ರಹಣ ಇದಾಗಿದ್ದು, ಸಹಜವಾಗಿಯೇ ಚಂದ್ರಗ್ರಹಣ ಅಂತಂದ್ರೆ ಒಂದಷ್ಟು ಭಯ ಇದ್ದೇ ಇರುತ್ತೆ. ಭಯದ ವಾತಾವರಣಗಳು ಕೂಡ ಇದ್ದೇ ಇರುತ್ತೆ ಸಹಜವಾಗಿಯೇ. ರಕ್ತಚಂದ್ರ ಗ್ರಹಣ ಈ ಸೆಪ್ಟೆಂಬರ್ 7ರಂದು ಭಾದ್ರಪದ ಪೂರ್ಣಿಮೆಯ ದಿನದಂದು ಪ್ರಾರಂಭ ಆಗತ್ತೆ. ಸೆಪ್ಟೆಂಬರ್ 7ರಂದು ರಾತ್ರಿ 9:57ರಿಂದ ಚಂದ್ರಗ್ರಹಣ ಶುರುವಾಗತ್ತೆ. ಸೆಪ್ಟೆಂಬರ್ 8ರ ಬೆಳಿಗ್ಗೆ 1:26ರವರೆಗೆ ಈ ಗ್ರಹಣ ಗೋಚರ ಆಗತ್ತೆ. ಚಂದ್ರಗ್ರಹಣದ ಒಟ್ಟು ಅವಧಿ 3 ಗಂಟೆ 29 ನಿಮಿಷ ಇರುತ್ತೆ. ಚಂದ್ರಗ್ರಹಣದ ಅವಧಿ ರಾತ್ರಿ 11ರಿಂದ 12:22ರವರೆಗೆ ಉತ್ತುಂಗದಲ್ಲಿ ಇರಲಿಕ್ಕಿದೆ ಗ್ರಹಣ. ಚಂದ್ರಗ್ರಹಣದ ಸೂತಕ ಅವಧಿ ಸೆಪ್ಟೆಂಬರ್ 7ರಂದು ಮಧ್ಯಾಹ್ನ 12:57ಕ್ಕೆ ಪ್ರಾರಂಭ ಆಗತ್ತೆ. ಗ್ರಹಣ ಮುಗಿದ ತಕ್ಷಣ ಈ ಸೂತಕ ಅವಧಿ ಕೂಡ ಕೊನೆಯಾಗತ್ತೆ. ಹಾಗಿದ್ರೆ ಗ್ರಹಣದ ವೇಳೆ ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ನೋಡೋದಾದ್ರೆ, ಏನ್ ಮಾಡಬಾರ್ದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಗ್ರಹಣದ ವೇಳೆ ಆಹಾರವನ್ನ ನಾವು ಬೇಯಿಸಬಾರ್ದು. ಯಾವುದೇ ಆಹಾರ ಪದಾರ್ಥವನ್ನ ಸೇವನೆ ಮಾಡಬಾರ್ದು. ಸೂಜಿ, ಕತ್ತರಿ, ಚಾಕು ಈ ರೀತಿಯಾದಂತಹ ಮುಂತಾದ ಯಾವುದೇ ಚೂಪಾದ ವಸ್ತುಗಳನ್ನು ನಾವು ಬಳಕೆ ಮಾಡಬಾರ್ದು. ಗ್ರಹಣದ ಸಮಯದಲ್ಲಿ ಪೂಜೆಯನ್ನ ನಾವು ಕೂಡ ಮಾಡಬಾರ್ದು. ಈ ದರ್ಬೆಯನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡ್ರೆ ಒಳಿತು ಅಂತ ಕೂಡ ಹೇಳಲಾಗುತ್ತೆ. ಗರ್ಭಿಣಿಯರು ಮನೆಯಿಂದ ಹೊರಗೆ ಬರಬಾರದು. ಯಾವುದೇ ಹೊಸ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಪ್ರಾರಂಭವನ್ನ ಮಾಡಬಾರದು. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರುವಂತೆ ಕೂಡ ಹೇಳಲಾಗ್ತಾ ಇದೆ. ಚಂದ್ರಗ್ರಹಣ ಅಂತ ಅಂದ ತಕ್ಷಣವೇ ಮೊದಲು ನಮಗೆ ಅನ್ಸೋದೇ ಅದು ಕೆಡುಕನ್ನ ಮಾಡುತ್ತೆ ಅಂತ ಹೇಳಿ. ಗ್ರಹಣದ ಬಳಿಕ ನಾವು ಏನ್ ಮಾಡಬೇಕು? ಹಾಗಿದ್ರೆ ಚಂದ್ರಗ್ರಹಣದ ವೇಳೆ ದೇವರ ಮಂತ್ರವನ್ನ ಪಠಿಸೋದು ಉತ್ತಮ. ಗ್ರಹಣದ ನಂತರ ಶುದ್ಧ ನೀರಿನಿಂದ ಸ್ನಾನ ಮಾಡಬೇಕು. ಕೆಲವರು ಹೇಳ್ತಾರೆ 3 ಸಲ ಸ್ನಾನ ಮಾಡಬೇಕು, 2 ಸಲ ಸ್ನಾನ ಮಾಡಬೇಕು ಅಂತ ಹೇಳಿ. ಸೊ ಅವರವರ ಇಚ್ಛೆಗೆ ಬಿಟ್ಟಿದ್ದು. ಬಡವರಿಗೆ ಕೈಲಾದಷ್ಟು ಸಹಾಯವನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಗ್ರಹಣದ ನಂತರ ಇಡೀ ಮನೆಯನ್ನ ನಾವು ಶುದ್ಧೀಕರಣ ಮಾಡಬೇಕು. ಮನೆಯನ್ನ ಶುದ್ಧೀಕರಿಸಿದ್ರೆ ಎಲ್ಲಾ ರೀತಿಯಾದಂತಹ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಅನ್ನುವಂತಹ ನಂಬಿಕೆಗಳು ಕೂಡ ಇದೆ. ಗ್ರಹಣದ ವೇಳೆ ಹಸುಗಳಿಗೆ ಮೇವು, ಪಕ್ಷಿಗಳಿಗೆ ಆಹಾರ, ನಿರ್ಗತಿಕರಿಗೆ ಬಟ್ಟೆ ದಾನವನ್ನ ಮಾಡಿದ್ರೆ ಶುಭ ಆಗತ್ತೆ ಅಂತ ಕೂಡ ಹೇಳಲಾಗತ್ತೆ. ಸೊ ಹಾಗಾಗಿ ಕೈಲಾದಷ್ಟು ಸಹಾಯ ಮಾಡಿ. ಹಸುಗಳು ಹಸ್ಕೊಂಡಿರುವಂತಹ ಹಸುಗಳಿಗೆ ಈಗ ರೋಡಲ್ಲೆಲ್ಲ ಓಡಾಡ್ತಾ ಇರ್ತವೆ, ಅಂತ ಹಸುಗಳಿಗೂ ಕೂಡ ನೀವು ಏನಾದ್ರೂ ತಿನ್ನೋದು ಕೊಡ್ಬೋದು. ಹಾಗಿದ್ರೆ ಎಲ್ಲೆಲ್ಲಿ ಚಂದ್ರಗ್ರಹಣ ಗೋಚರ ಆಗತ್ತೆ? ಭಾರತದ ದೆಹಲಿ, ಮುಂಬೈ, ಕೋಲ್ಕತ್ತಾ, ಪುಣೆ, ಲಕ್ನೋದಲ್ಲಿ ಗೋಚರ ಆಗತ್ತೆ. ಹೈದರಾಬಾದ್ ಮತ್ತು ಚಂಡೀಗಢದಲ್ಲೂ ಕೂಡ ಗ್ರಹಣ ಗೋಚರ ಆಗತ್ತೆ.
ಆಸ್ಟ್ರೇಲಿಯಾ, ಉತ್ತರ ಮತ್ತು ದಕ್ಷಿಣ ಅಮೆರಿಕ ಮತ್ತೆ ನ್ಯೂಜಿಲೆಂಡ್ನಲ್ಲೂ ಕೂಡ ಚಂದ್ರಗ್ರಹಣ ಗೋಚರ ಆಗುತ್ತೆ. ಫಿಜಿ ದ್ವೀಪ ಸಮೂಹ ಮತ್ತು ಅಂಟಾರ್ಟಿಕಾದ ಕೆಲ ಭಾಗಗಳಲ್ಲಿ ಈ ಒಂದು ಚಂದ್ರಗ್ರಹಣ ಗೋಚರ ಆಗುತ್ತೆ. ಸಹಜವಾಗಿಯೇ ಆತಂಕಕ್ಕೂ ಕೂಡ ಒಳಗಾಗಿರ್ತಾರೆ. ಅವ್ರು ಯಾರೂ ಕೂಡ ಆತಂಕ ಪಡೋದು ಬೇಡ ಅಂತ ಕೂಡ ಈಗ ಆಗಲೇ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ.